ಹೊಸ ಗಾಡಿ ಮಾಡೋರು ಈ ವಿಡಿಯೋ ನೋಡಲೇಬೇಕು. ಎಷ್ಟು ಉಳಿತೆ ಏನು ಅಂತ ತಿಳ್ಕೊಂಡು ಆಮೇಲೆ ಮಾಡಿ ಗಾಡಿನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಮಂತ್ಲಿ ಅರ್ನಿಂಗ್ಸ್, ತಿಂಗಳ ಸಂಪಾದನೆ. ಒಂದು ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದೀನಿ, ಹೋದ ತಿಂಗಳದು ಅಕ್ಟೋಬರ್ ತಿಂಗಳದು ಎಷ್ಟು ಸಂಪಾದನೆ ಆಗಿದೆ, ಅದರಲ್ಲಿ ಎಷ್ಟು ಡೀಸೆಲ್ ಹೋಗಿದೆ, ನನ್ನ ಖರ್ಚು ಹೋಗಿದೆ, ಆಮೇಲೆ ಗಾಡಿ EMI ಕಳೆದು, ಗಾಡಿ ಖರ್ಚು ಕಳೆದು, ಡ್ರೈವರ್ ಪೇಮೆಂಟ್ ಕಳೆದು ಎಷ್ಟು ಉಳಿದಿದೆ ಅಂತ ಹೇಳ್ತೀನಿ. ಕೊನೆವರೆಗೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇಲ್ಲಿ ಎಕ್ಸೆಲ್ ಶೀಟ್ ಹಾಕ್ತೀನಿ ನೋಡಿ ಪಕ್ಕದಲ್ಲೇ. ನಾನು ತಿಂಗಳು ಎಂಟ್ರಿ ಮಾಡ್ಕೊಂಡಿರ್ತೀನಿ ಫುಲ್ಲು ಡೈಲಿ. ಒಂದು ತಿಂಗಳದೆಲ್ಲ ಫುಲ್ಲು ಅಕ್ಟೋಬರ್ ತಿಂಗಳದು ಇದೆ ನೋಡಿ. ಇದರಲ್ಲಿ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಇದೆ ಡೇಟು. ಫಸ್ಟ್ನೇದು ಅಮೌಂಟು, 2ನೇ ಲೈನಲ್ಲಿರೋದು ಅಮೌಂಟು, ಎಷ್ಟೆಷ್ಟು ಬಾಡಿಗೆ ಹೊಡೆದಿದ್ದೀನಿ ಆವತ್ತಿನ ಡೇಟಲ್ಲಿ ಅಷ್ಟೆಷ್ಟಿದೆ ಅಮೌಂಟ್ ಹಾಕಿರ್ತೀನಿ, ಅಲ್ಲಿ ಎಂಟ್ರಿ ಮಾಡಿರ್ತೀನಿ. ಟೋಟಲು 77,770 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಹೋದ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ. 1ನೇ ತಾರೀಕಿಂದ 31ನೇ ತಾರೀಕು ಗಂಟ 3, 4, 5, 6, 7, 24 ದಿನನೇ ಏನೋ ಹೊಡೆದಿರೋದು. ರಜೆ ಎಲ್ಲ ಕಳೆದು ಆಯ್ತು, ಪೂಜೆ ದೀಪಾವಳಿ ಹಬ್ಬಗಳೆಲ್ಲ ಇದ್ದದ್ರಿಂದ ಒಂದು 4-5 ದಿನ ರಜಾ ಆಗಿದೆ, ಎಕ್ಸ್ಟ್ರಾ ರಜಾ ಆಗಿದೆ. ಅಷ್ಟೆಲ್ಲ ಬಿಟ್ಟು 77,770 ರೂಪಾಯಿ ಡ್ಯೂಟಿ ಮಾಡಿದ್ದೀನಿ. ಅದರಲ್ಲಿ ಡೀಸಲ್ಲು 24,241 ರೂಪಾಯಿ ಡೀಸೆಲ್ ಆಗಿದೆ. ಡೀಸೆಲ್ ಹಾಕ್ಸಿದ್ದೀನಿ. ಡೀಸಲ್ಲು 263 ಲೀಟ್ರು 790 ml ಡೀಸಲ್ಲು ಬಂದಿದೆ 24,241 ರೂಪಾಯಿಗೆ. ಎಕ್ಸ್ಪೆನ್ಸಸ್ಸು, ನನ್ನ ಖರ್ಚು ಡೈಲಿ 200 ರೂಪಾಯಿ ಡ್ಯೂಟಿ ಮಾಡಿದಾಗ, ಅದು ಬಿಟ್ಟು 2,600 ರೂಪಾಯಿ ಆಯಿಲ್ ಸರ್ವಿಸ್ಗಾಗಿರೋದು. ಎಲ್ಲ ಸೇರಿಸಿ 7,600 ರೂಪಾಯಿ ಆಗಿದೆ ಟೋಟಲು ಖರ್ಚು, ಗಾಡಿ ಖರ್ಚು, ನನ್ನ ಖರ್ಚು ಎಲ್ಲ ಸೇರಿ. ಕಿಲೋಮೀಟ್ರು ಡೈಲಿ ಎಷ್ಟು ಕಿಲೋಮೀಟ್ರ್ ಓಡುತ್ತೋ ಅಷ್ಟು ಕಿಲೋಮೀಟ್ರು ಅಲ್ಲಿ ಎಂಟ್ರಿ ಮಾಡಿರ್ತೀನಿ. ಬೆಳಗ್ಗೆ ಗಾಡಿ ಎತ್ತುತ್ತವಿಂದ ಗಾಡಿ ತಂದು ಮತ್ತೆ ಅಲ್ಲಿ ನಿಲ್ಲಿಸೋವರೆಗೂ ಖಾಲಿ ಬಂದಿರೋದು, ಪಿಕಪ್ಗೆ ಹೋಗಿರೋದು, ಬಾಡಿಗೆ ಹೊಡೆದಿರೋದು ಎಲ್ಲ ಸೇರಿಸಿ ಎಂಟ್ರಿ ಮಾಡಿರ್ತೀನಿ. ಟೋಟಲು 3,513 ಕಿಲೋಮೀಟ್ರ್ ಓಡಿದೆ ಹೋದ ತಿಂಗಳು. ಒಂದು ಸ್ವಲ್ಪ ಲಾಂಗ್ ಬಾಡಿಗೆಗಳು ಹೋಗಿರೋದ್ರಿಂದ ಜಾಸ್ತಿ ಓಡಿದೆ ಖಾಲಿ ಬಂದಿರೋದ್ರಿಂದ. ಅದು ಬಿಟ್ಟು ಲಾಸ್ಟಲ್ಲಿರೋದು ರೀಡಿಂಗು, ಮೈಲೇಜ್ ಚೆಕ್ ಮಾಡೋಕ್ಕೆ ಎಂಟ್ರಿ ಮಾಡ್ಕೊಂಡಿರ್ತೀನಿ. ಅದೇನು ಇವಾಗ ಅವಶ್ಯಕತೆ ಇಲ್ಲ, ಸುಮ್ಮನೆ ಎಂಟ್ರಿ ಮಾಡಿರ್ತೀನಿ ಇರಲಿ ಅಂತ. ಇದರಲ್ಲೂ ಮೈಲೇಜ್ ಎಷ್ಟು ಬಂತು ಅಂತ ಲಾಸ್ಟಲ್ಲಿ ಲೆಕ್ಕಾಚಾರ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ಟೋಟಲ್ಲು 77,770 ರೂಪಾಯಿಲಿ EMI, ಗಾಡಿ EMI 20,500 ರೂಪಾಯಿ ಮೈನಸ್ ಮಾಡಿ, ಡೀಸೆಲ್ಲು 24,241, ಎಕ್ಸ್ಪೆನ್ಸಸ್ಸು 7,600 ರೂಪಾಯಿ ಖರ್ಚು ಎಲ್ಲ ಮೈನಸ್ ಮಾಡಿ 25,429 ರೂಪಾಯಿ ಉಳಿದಿದೆ ಸ್ನೇಹಿತರೆ. ಅದರಲ್ಲಿ ಡ್ರೈವರ್ ಪೇಮೆಂಟು ನಾನು ಹಾಕಿಲ್ಲ. ಡ್ರೈವರ್ ಪೇಮೆಂಟ್ ಏನಾರ ಕಳಿತೀವಿ ಅಂದರೆ 20,000-25,000 ಡ್ರೈವರ್ ಪೇಮೆಂಟ್ ಕೊಡಬೇಕು. 20,000 ಅಂತ ಕಳೆದ್ರೂ ಉಳಿಯೋದು 5,429 ರೂಪಾಯಿ ಮಾತ್ರ ಗಾಡಿ ಓನರ್ಗೆ ಉಳಿಯೋದು. ಗಾಡಿ ಲೋನಲ್ಲಿದ್ದರೆ, ಡ್ರೈವರ್ ಹಾಕಿದರೆ. ಓನರ್ ಕಮ್ ಡ್ರೈವರ್ ಆದರೆ 25,429 ರೂಪಾಯಿ ಉಳಿತದೆ ಗಾಡಿ EMI ಕಟ್ಟಿ. ನನ್ನ ಗಾಡಿದು ನಾನು ಹೇಳ್ತಾ ಇರೋದು. ಒಂದೊಂದು ಗಾಡಿ EMI ಜಾಸ್ತಿನೂ ಬರ್ಬೋದು. ನಂದು 20,500 ಇದೆ. ಬೇರೆ ಗಾಡಿದು 21,000ನೂ ಬರ್ಬೋದು, 22,000ನೂ ಬರ್ಬೋದು. ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅವ್ರವ್ರ ಗಾಡಿ EMI ಮೇಲೆ ಡಿಪೆಂಡ್ ಇರುತ್ತೆ, ಗಾಡಿ ಲೋನ್ ಮೇಲೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮೈಲೇಜ್ ಲೆಕ್ಕ ಹಾಕೋಣ ಬನ್ನಿ. ಇವಾಗ 3,513 ಕಿಲೋಮೀಟ್ರು, 3,513 ಕಿಲೋಮೀಟ್ರಿಗೆ 263.79 ಲೀಟ್ರ್ ಡೀಸೆಲು ಡಿವೈಡೆಡ್ ಬೈ 263.79 ಲೀಟ್ರ್ ಡೀಸೆಲ್ಲು. ಅವರೇಜ್ ಮೈಲೇಜು 13.31 ಬರುತ್ತೆ. ಹೋದ ತಿಂಗಳು ಲಾಂಗ್ ಹೋಗಿರೋದು, ಸಿಟಿ ಒಳಗೆ ಓಡಿಸಿರೋದು ಎಲ್ಲ ಸೇರಿಸಿ ಮೈಲೇಜು ಅವರೇಜು 13.31 ಬಂದಿದೆ. ನನ್ನ ಗಾಡಿ ಇಷ್ಟು ಬಂದಿದೆ. ಬೇರೆ ಗಾಡಿ ಬೇರೆ ಮೈಲೇಜ್ ಬರ್ಬೋದು, ಬೇರೆ ಡ್ರೈವರ್ ಕೈಲಿ, ಒಬ್ಬೊಬ್ಬರು ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜು. ಇಷ್ಟು ಹೇಳ್ತಾ ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ಹೋಗಿ ಫುಲ್ ವಿಡಿಯೋ ನೋಡಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಓಕೆ, ಬಾಯ್ ಫ್ರೆಂಡ್ಸ್.